ಓಂ ನಮಃ ಶಿವಾಯ. ಸಮಸ್ತರಿಗೂ ಆತ್ಮೀಯ ವಂದನೆಗಳು. ಇಂದು ನಾವು ರಾಶಿಚಕ್ರದ ಕುತೂಹಲಕಾರಿ ರಾಶಿಯಾದ ಮಿಥುನದ ಭವಿಷ್ಯದ ಬಗ್ಗೆ ಆಳವಾಗಿ ಅಭ್ಯಸಿಸೋಣ. ನೀವು ಮಿಥುನ ರಾಶಿಯ ಜಾತಕದವರಾಗಿದ್ದು ನಮ್ಮ ಈ ವೇದಿಕೆಯನ್ನು ಮೊದಲ ಬಾರಿ ಸಂದರ್ಶಿಸುತ್ತಿದ್ದರೆ ದಯಮಾಡಿ ನಮ್ಮ ಚಂದಾದಾರರಾಗಿ ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಅಷ್ಟೇ ಅಲ್ಲದೆ ಸಂಪೂರ್ಣ ವಿವರ ತಿಳಿಯಲು ಈ ಮಾಹಿತಿಯನ್ನು ಕೊನೆಯವರೆಗೂ ಗಮನವಿಟ್ಟು ಆಲಿಸಿ. ಏಪ್ರಿಲ್ 12, 13, 14 ಮತ್ತು 15 ಈ 4 ದಿನಗಳಲ್ಲಿ ಮಿಥುನ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಸಮಸ್ತ ಫಲಿತಾಂಶಗಳನ್ನು ಇಲ್ಲಿ ಅತ್ಯಂತ ಪಾರದರ್ಶಕವಾಗಿ ವಿವರಿಸಲಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನವು 3ನೇ ಸ್ಥಾನದಲ್ಲಿದ್ದು ಇದರ ಅಧಿಪತ್ಯವನ್ನು ಬುಧ ಗ್ರಹವು ವಹಿಸಿದೆ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಸದಾ ಹಸನ್ಮುಖಿಗಳು, ತೀಕ್ಷ್ಣಮತಿಯವರು, ಸಂವಹನ ಕಲೆಯಲ್ಲಿ ನಿಷ್ಣಾತರು ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿರುತ್ತಾರೆ. ವಾಯುತತ್ವದ ಪ್ರಭಾವವಿರುವ ಈ ರಾಶಿಯವರು ವಯಸ್ಸಾದರೂ ಕೂಡ ಯೌವನದ ಕಳೆ ಮತ್ತು ಉತ್ಸಾಹವನ್ನು ಕಳೆದುಕೊಳ್ಳದೆ ಚೈತನ್ಯಶೀಲರಾಗಿ ಕಾಣಿಸುತ್ತಾರೆ. ಮೃಗಶಿರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರಗಳ ವಿವಿಧ ಪಾದಗಳಲ್ಲಿ ಜನಿಸಿದವರು ಈ ಮಿಥುನ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ. ಮಿಥುನ ರಾಶಿಯವರಿಗೆ 3, 5 ಮತ್ತು 7 ಸಂಖ್ಯೆಗಳು ಶ್ರೇಷ್ಠವಾಗಿದ್ದು ಹಸಿರು ವರ್ಣ ಮತ್ತು ಪಶ್ಚಿಮ ದಿಕ್ಕು ಅತ್ಯಂತ ಶುಭದಾಯಕವಾಗಿದೆ. ಈ ಲೇಖನದಲ್ಲಿ ನಾವು ಈ 4 ದಿನಗಳ ಅವಧಿಯಲ್ಲಿ ಮಿಥುನ ರಾಶಿಯವರು ಎದುರಿಸಲಿರುವ ಮಹತ್ವದ ಘಟನೆಗಳ ಬಗ್ಗೆ ಸ್ಪಷ್ಟವಾಗಿ ಚರ್ಚಿಸೋಣ. ಈ ಚತುರ್ದಿನಗಳ ಕಾಲಘಟ್ಟವು ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ. ನೀವು ಪ್ರಾರ್ಥಿಸದಿದ್ದರೂ ಕೂಡ ನಿಮ್ಮ ಅಂತರಂಗದ ನೋವನ್ನು ಗಮನಿಸಿದ ಪರಮಾತ್ಮನು ನೀಡುತ್ತಿರುವ ಒಂದು ಬೃಹತ್ ಸಂಕೇತವಿದು. ಕಳೆದ ಹಲವಾರು ಮಾಸಗಳಿಂದ ನೀವು ಅನುಭವಿಸುತ್ತಿರುವ ಕಠಿಣ ಸನ್ನಿವೇಶಗಳು, ನೀವು ಅತಿಯಾಗಿ ನಂಬಿದವರಿಂದ ಎದುರಿಸಿದ ಪ್ರತಿಕ್ರಿಯೆಗಳು, ಎಷ್ಟೇ ಶ್ರಮವಹಿಸಿದರೂ ನಿಮಗೆ ದೊರೆಯದ ಅರ್ಹ ಗೌರವ ಮತ್ತು ನನ್ನ ಜೀವನ ಯಾಕೆ ಹೀಗಿದೆ ಎಂದು ಕಣ್ಣೀರಿಟ್ಟ ರಾತ್ರಿಗಳು ಇನ್ನು ಮುಂದೆ ಇತಿಹಾಸವಾಗಲಿವೆ, ಏಕೆಂದರೆ ಕಾಲಚಕ್ರವು ಈಗ ನಿಮ್ಮ ಪರವಾಗಿ ತಿರುಗಲಿದೆ. ವಿಶೇಷವಾಗಿ ಈ 4 ದಿನಗಳಲ್ಲಿ ದೈವಿಕ ಶಕ್ತಿಯು ಮೌನವಾಗಿ ನಿಮ್ಮ ಬದುಕನ್ನು ಪ್ರವೇಶಿಸಿ ನಿಮ್ಮ ಹಣೆಬರಹವನ್ನು ಶಾಶ್ವತವಾಗಿ ಪರಿವರ್ತಿಸಲಿದೆ. ಕಳೆದ ಹಳೆಯ ನೆನಪುಗಳನ್ನು ಬಿಡಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಮತ್ತು ಒಂಟಿತನವು ನಿಮ್ಮನ್ನು ಕಾಡುತ್ತಿದೆ. ನಿಮ್ಮ ಆಪ್ತವಲಯದಲ್ಲಿ ಅಡಗಿರುವ ನೈಜ ಶತ್ರುಗಳು ಯಾರು ಎಂಬುದನ್ನು ಕಂಡುಕೊಳ್ಳಲು ಈ ಸಮಯವು ನಿಮಗೆ ನೆರವಾಗಲಿದೆ. ಇದು ಕೇವಲ ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಇದು ದೈವವು ನಿಮಗೆ ನೀಡುತ್ತಿರುವ ಅಂತಿಮ ಸಂದೇಶದಂತಿದೆ. ಒಂದು ಕ್ಷಣವೂ ಕಡೆಗಣಿಸದೆ ತಾಳ್ಮೆಯಿಂದ ಈ ವಿಚಾರಗಳನ್ನು ಆಲಿಸಿ. ನಿಮ್ಮ ಜೀವನದ ಯಶಸ್ಸಿನ ಬುನಾದಿಯು ಇಂದಿನಿಂದಲೇ ಆರಂಭವಾಗಲಿದೆ. ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ಅಜ್ಞಾತ ಭಾರವು ಬಹಳ ಕಾಲದಿಂದ ಶೇಖರಣೆಯಾಗುತ್ತಿದೆ. ಒಂದು ಜಟಿಲ ಪ್ರಶ್ನೆಯು ನಿಮ್ಮನ್ನು ಒಳಗಿನಿಂದಲೇ ಸದಾ ಕೊರೆಯುತ್ತಿದೆ. ಹಲವಾರು ವರ್ಷಗಳಿಂದ ನೀವು ಅವಿರತವಾಗಿ ಶ್ರಮಿಸುತ್ತಿದ್ದೀರಿ ಮತ್ತು ಅನೇಕ ದುಃಖಗಳನ್ನು ಮೌನವಾಗಿ ನುಂಗಿಕೊಂಡು ಇತರರಿಗೆ ಸಹಾಯ ಮಾಡುವ ಮೂಲಕ ನಿಮ್ಮ ಸ್ವಂತ ಹಿತಾಸಕ್ತಿಗಳನ್ನು ಬದಿಗಿರಿಸಿದ್ದೀರಿ. ಇದೇ ಕಾರಣಕ್ಕಾಗಿ ನಿಮ್ಮ ಗೃಹದಲ್ಲಿ ಒಂದು ಅದೃಶ್ಯ ರಕ್ಷಣಾತ್ಮಕ ಶಕ್ತಿಯು ಸದಾ ಸಂಚರಿಸುತ್ತಿರುತ್ತದೆ. ಈ 4 ದಿನಗಳಲ್ಲಿ ಆ ದೈವಿಕ ಶಕ್ತಿಯು ಇನ್ನಷ್ಟು ಪ್ರಬಲವಾಗಿ ಕಾರ್ಯನಿರ್ವಹಿಸಲಿದೆ. ನೀವು ಮಾಡುವ ಪ್ರತಿಯೊಂದು ಆಲೋಚನೆ ಮತ್ತು ನೀವು ಆಡುವ ಪ್ರತಿಯೊಂದು ಮಾತು ನಿಮ್ಮ ಮನೆಯ ಪರಿಸರದಲ್ಲಿ ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸಲಿದೆ. ನೀವು ಇನ್ನು ಮುಂದೆ ಮೂಕವೇದನೆಯನ್ನು ಅನುಭವಿಸಬೇಕಿಲ್ಲ ಎಂದು ಈ ಶಕ್ತಿಯು ಸಂಕೇತ ನೀಡುತ್ತಿದೆ. ಎಸ್ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಪಾತ್ರವು ನಿಮ್ಮ ಬದುಕಿನಲ್ಲಿ ಶತ್ರುವಿನಂತೆ ಅಥವಾ ರಕ್ಷಕನಂತೆ ಗೋಚರಿಸಬಹುದು. ವಾಸ್ತವದಲ್ಲಿ ನಿಮ್ಮ ಜೀವನದ ತಿರುವಿಗೆ ಎಸ್ ಅಕ್ಷರವು ಮಹತ್ವದ ಕಾರಣವಾಗಲಿದೆ. ಒಬ್ಬ ವ್ಯಕ್ತಿಯು ನಿಮ್ಮನ್ನು ಹೇಗೆ ಪೂರ್ಣವಾಗಿ ಅರ್ಥಮಾಡಿಕೊಳ್ಳಬಲ್ಲ ಅಥವಾ ಬದಲಾವಣೆ ತರಬಲ್ಲ ಎಂಬುದು ಕುತೂಹಲಕಾರಿ. ಈ 4 ದಿನಗಳಲ್ಲಿ ಜ್ಯೋತಿಷ್ಯವು ವ್ಯಕ್ತಿಯೊಬ್ಬನ ಮೂಲಕ ನಿರ್ಣಾಯಕ ಘಟನೆಗಳ ಬಗ್ಗೆ ಮುನ್ನೆಚ್ಚರಿಕೆ ನೀಡಲಿದೆ. ಆ ವ್ಯಕ್ತಿಯ ಮಾತುಗಳು ಆರಂಭದಲ್ಲಿ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಬಹುದು, ಆದರೆ ಅದೇ ಮಾತುಗಳು ನಿಮ್ಮ ಹಳಿತಪ್ಪಿದ ಜೀವನವನ್ನು ಸರಿಪಡಿಸಲಿವೆ. ಆ ವ್ಯಕ್ತಿಯು ನಿಮಗೆ ಒಂದು ಕಠೋರ ಸತ್ಯವನ್ನು ತಿಳಿಸಲಿದ್ದಾರೆ. ಆ ಸತ್ಯವನ್ನು ಆಲಿಸಲು ನೀವು ಭಯಪಡಬಹುದು, ಆದರೆ ಅದನ್ನು ಸ್ವೀಕರಿಸಲು ನಿಮಗೆ ಸಮಯದ ಅಗತ್ಯವಿರಬಹುದು. ಆದರೆ ಈ ಬಾರಿ ನೀವು ಸತ್ಯದಿಂದ ವಿಮುಖರಾಗಲು ಸಾಧ್ಯವಿಲ್ಲ. ನಿಮ್ಮ ಬದುಕಿನಲ್ಲಿ ಎಸ್ ಹೆಸರಿನ ವ್ಯಕ್ತಿಯ ಆಗಮನಕ್ಕೆ ಶನಿದೇವರೇ ಮೂಲ ಕಾರಣ. ನಿಮ್ಮ ಮನೆಗೆ ಬರಲಿರುವ ಆ ವ್ಯಕ್ತಿ ಯಾರು? ಅವರು ಈಗಲೇ ಯಾಕೆ ಬರುತ್ತಿದ್ದಾರೆ? ವಿಶೇಷವಾಗಿ ಈ 4 ದಿನಗಳಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗಲಿದ್ದಾರೆ. ಅವರು ನಿಮ್ಮ ಕುಟುಂಬದವರೇ ಆಗಿರಬಹುದು ಅಥವಾ ದೀರ್ಘಕಾಲದ ನಂತರ ನೀವು ನೋಡುತ್ತಿರುವ ವ್ಯಕ್ತಿಯಾಗಿರಬಹುದು. ಆ ವ್ಯಕ್ತಿಯ ಭೇಟಿಯು ಕಾಕತಾಳೀಯವಲ್ಲ. ನೀವು ಇಲ್ಲಿಯವರೆಗೆ ಅನೇಕರನ್ನು ಕುರುಡಾಗಿ ನಂಬಿದ್ದೀರಿ ಮತ್ತು ಅತೀವ ಅವಕಾಶಗಳನ್ನು ನೀಡಿದ್ದೀರಿ, ಆದರೆ ನಿಮಗೆ ಪ್ರತಿಫಲವಾಗಿ ಮೋಸವೇ ದೊರೆತಿದೆ. ಈ ವ್ಯಕ್ತಿಯ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ಸಂಶಯಗಳನ್ನು ನಿವಾರಿಸಲಿವೆ. ಅವರ ಸಂಭಾಷಣೆಯ ಮೂಲಕ ನೀವು ಇದುವರೆಗೆ ಮಾಡಿದ ತ್ಯಾಗಗಳು ನಿರರ್ಥಕವಾಗಿಲ್ಲ ಎಂಬುದು ನಿಮಗೆ ಮನವರಿಕೆಯಾಗಲಿದೆ. ಇಂದಿನಿಂದ ನೀವು ಒಂದು ಗಂಭೀರ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ.
ಆ ನಿರ್ಧಾರವು ನಿಮ್ಮ ಬದುಕನ್ನು 2 ಭಿನ್ನ ಮಾರ್ಗಗಳಾಗಿ ವಿಂಗಡಿಸಲಿದೆ. ಈ ಪರಿವರ್ತನೆಯು ಈ 4 ದಿನಗಳಲ್ಲಿ ಯಾಕೆ ಜರುಗುತ್ತಿದೆ? ನೀವು ಶನಿದೇವರ ಕಠಿಣ ಪರೀಕ್ಷೆಗಳನ್ನು ಅತೀವ ಸಂಯಮದಿಂದ ಎದುರಿಸಿದ್ದೀರಿ. ಇತರ ರಾಶಿಗಳ ಫಲಗಳನ್ನು ನೋಡುತ್ತಾ ನೀವು ನಿಮ್ಮ ಸರದಿಯಾಗಿ ಕಾಯುತ್ತಿದ್ದೀರಿ. ಈಗ ಆ ಕಾಯುವಿಕೆಯ ಅಂತ್ಯಕಾಲ ಸಮೀಪಿಸಿದೆ. ಪ್ರಮುಖವಾಗಿ ಶನಿದೇವರು ನಿಮ್ಮ ಕರ್ಮದ ಲೆಕ್ಕಾಚಾರವನ್ನು ಪರಿಶೀಲಿಸಲಿದ್ದಾರೆ. ನೀವು ನಡೆಸಿದ ಸತ್ಕರ್ಮಗಳು ಈಗ ನಿಮ್ಮ ಪರವಾಗಿ ಕೆಲಸ ಮಾಡಲಿವೆ. ನಿಮ್ಮ ಮೇಲೆ ಹೊರಿಸಲಾದ ಆರೋಪಗಳು, ನೀವು ಅನುಭವಿಸಿದ ಕೀಳರಿಮೆ ಮತ್ತು ಅವಮಾನಗಳು, ಹಾಗೂ ನೀವು ನುಂಗಿದ ಕಹಿ ಮಾತುಗಳು ಒಂದೊಂದಾಗಿ ಮರೆಯಾಗಲಿವೆ. ಇದು ಶನಿದೇವರು ನಿಮಗೆ ನೀಡುತ್ತಿರುವ ನೈಜ ನ್ಯಾಯ. ಈಗ ನೀವು ಯಾರಿಗೂ ನಿಮ್ಮನ್ನು ಸಾಬೀತುಪಡಿಸುವ ಅನಿವಾರ್ಯತೆ ಇಲ್ಲ. ವಿಶೇಷವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಮಹತ್ತರ ಬದಲಾವಣೆಯು ಉದಯಿಸಲಿದೆ. ಅನಿರೀಕ್ಷಿತವಾಗಿ ಒಂದು ಶ್ರೇಷ್ಠ ಅವಕಾಶ, ನೂತನ ಕೊಡುಗೆ ಅಥವಾ ಸಮಸ್ಯೆಗೆ ಪರಿಹಾರ ಲಭಿಸಲಿದೆ. ಆದರೆ ಈ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಎಚ್ಚರವಹಿಸಿ. ಮಿಥುನ ರಾಶಿಯವರಿಗೆ ಹಣಕ್ಕಿಂತ ಹೆಚ್ಚಾಗಿ ಗೌರವವೇ ಪ್ರಮುಖವಾದುದು. ಈ 4 ದಿನಗಳಲ್ಲಿ ನೀವು ಕೈಗೊಳ್ಳುವ ಒಂದು ತೀರ್ಮಾನವು ಮುಂಬರುವ 5 ವರ್ಷಗಳ ಕಾಲ ನಿಮ್ಮ ಭವಿಷ್ಯದ ದಿಕ್ಕನ್ನು ನಿರ್ಧರಿಸಲಿದೆ. ಈ ಸಮಯದಲ್ಲಿ ಮೌನವಾಗಿ ಇತರರ ಮಾತುಗಳನ್ನು ಆಲಿಸುವುದು ಅತ್ಯಂತ ಹಿತಕರ. ನಿಮ್ಮ ಜೀವನದಲ್ಲಿ ಸಂಭವಿಸುವ ಬದಲಾವಣೆಗಳು ಆರ್ಥಿಕ ವಿಷಯಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿವೆ. ಈ 4 ದಿನಗಳು ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಶಕ್ತಿ ತುಂಬಲಿವೆ. ಆದರೆ ಕಿಂಚಿತ್ತೂ ಮಾನಸಿಕ ಒತ್ತಡ ಉಂಟಾಗುವ ಸಾಧ್ಯತೆಗಳೂ ಇವೆ. ವೃತ್ತಿಪರ ಜವಾಬ್ದಾರಿಗಳು ನಿಮ್ಮ ಮೇಲೆ ಹೆಚ್ಚಾಗಬಹುದು. ಅಲ್ಲದೆ ನಿಮ್ಮ ಅಂತರಾಳದ ಪ್ರೀತಿಯನ್ನು ಸಾಮಾನ್ಯ ಜನರು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಒಮ್ಮೆ ಯಾರನ್ನಾದರೂ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿದರೆ ಅವರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಾಗಿರುತ್ತೀರಿ. ಇದು ನಿಮ್ಮ ಅತಿದೊಡ್ಡ ದೌರ್ಬಲ್ಯವೂ ಹೌದು. ಇಲ್ಲಿಯವರೆಗೆ ನಿಮ್ಮ ಪ್ರೇಮ ಜೀವನವು ಹೆಚ್ಚಾಗಿ ತ್ಯಾಗದ ಮೇಲೆ ನಿಂತಿದೆ. ನೀವು ನೀಡಿದ ಅಪಾರ ಪ್ರೀತಿಗೆ ತಕ್ಕ ಮೌಲ್ಯ ದೊರೆತಿಲ್ಲ. ಆದಾಗ್ಯೂ ಈ 4 ದಿನಗಳ ನಂತರ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದ ರಹಸ್ಯವೊಂದು ಖಂಡಿತವಾಗಿಯೂ ಪ್ರಕಟವಾಗಲಿದೆ. ನೀವು ನಂಬಿದ ವ್ಯಕ್ತಿ ನಿಮ್ಮ ಬಗ್ಗೆ ಯಾವ ಭಾವನೆ ಹೊಂದಿದ್ದಾನೆ ಎಂಬುದು ನಿಮಗೆ ಸ್ಪಷ್ಟವಾಗುವ ಸಮಯ ಬರಲಿದೆ. ಹಳೆಯ ಪ್ರೇಮವು ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು ಎಂದು ಕೆಲವರು ನಿರೀಕ್ಷಿಸುತ್ತಿರಬಹುದು. ಈ ಸಮಯದಲ್ಲಿ ಮರಳಿ ಬರುವ ಪ್ರೀತಿಯು ನಿಮಗೆ ಶಾಶ್ವತವಾದ ನೆಮ್ಮದಿ ನೀಡಲಿದೆ. ಹೊಸ ವ್ಯಕ್ತಿಯ ಆಗಮನವಾಗಬಹುದು ಅಥವಾ ಹಳೆಯ ಸಂಬಂಧವು ನಿಮ್ಮನ್ನು ಅರ್ಥಮಾಡಿಕೊಂಡು ಮತ್ತೆ ಚಿಗುರಬಹುದು. ಈ ಚತುರ್ದಿನಗಳಲ್ಲಿ ನಿಮ್ಮ ಪ್ರೇಮದ ಕುರಿತು ನೀವು ಒಂದು ದೃಢವಾದ ತೀರ್ಮಾನಕ್ಕೆ ಬರಲಿದ್ದೀರಿ. ಮಿಥುನ ರಾಶಿಯವರು ಕುಟುಂಬದ ಏಳಿಗೆಗಾಗಿ ತಮ್ಮ ಸ್ವಂತ ಆಸೆಗಳನ್ನು 10 ಬಾರಿ ಬಲಿ ನೀಡಿರುತ್ತಾರೆ. ಆದರೆ ನಿಮ್ಮದೇ ಕುಟುಂಬದಲ್ಲಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವವರು ಇರುತ್ತಾರೆ. ಈ 4 ದಿನಗಳಲ್ಲಿ ಮನೆಯಲ್ಲಿ ಕೇಳಿಬರುವ ಒಂದು ಮಾತು ನಿಮ್ಮ ಹೃದಯವನ್ನು ತಟ್ಟಲಿದೆ. ಆರಂಭದಲ್ಲಿ ಅದು ಅವಮಾನವೋ ಅಥವಾ ಸತ್ಯವೋ ಎಂಬ ಗೊಂದಲ ಮೂಡಬಹುದು. ಆದರೆ ಆ ಮಾತುಗಳಿಂದಲೇ ನೀವು ಅನೇಕ ವಿಷಯಗಳಲ್ಲಿ ಸ್ಪಷ್ಟತೆ ಪಡೆಯುತ್ತೀರಿ. ಈ ಅವಧಿಯಲ್ಲಿ ಯಾರ ಮಾತುಗಳನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂಬುದನ್ನು ನೀವು ಅರಿಯಲಿದ್ದೀರಿ. ಕುಟುಂಬದ ಹಳೆಯ ಕಹಿ ನೆನಪುಗಳು ಮತ್ತೆ ಮುನ್ನೆಲೆಗೆ ಬರಬಹುದು. ಆದರೆ ಈ ಬಾರಿ ನೀವು ಮೌನಕ್ಕೆ ಶರಣಾಗುವುದಿಲ್ಲ. ನಿಮ್ಮ ಪಾಲಿನ ಸತ್ಯವನ್ನು ದಿಟ್ಟವಾಗಿ ಮಾತನಾಡುವ ಕಾಲ ಬಂದಿದೆ. ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ತಮ್ಮ ಶತ್ರುಗಳು ಯಾರು ಎಂಬುದು ಕಣ್ಣಿಗೆ ಕಟ್ಟಿದಂತೆ ಗೋಚರಿಸಲಿದೆ. ಕೆಲವರು ಮುಖವಾಡ ಧರಿಸಿ ನಿಮ್ಮ ಆಪ್ತರಂತೆ ನಟಿಸುತ್ತಿರಬಹುದು. ಆದರೆ ನಿಮ್ಮ ಬೆನ್ನಿನ ಹಿಂದೆ ಅವರು ಮಾಡುತ್ತಿರುವ ಕೃತ್ಯಗಳು ಈಗ ಬಯಲಾಗಲಿವೆ. ಇದು ಆರಂಭದಲ್ಲಿ ನಿಮಗೆ ಮಾನಸಿಕ ನೋವು ನೀಡಬಹುದು. ಆದರೆ ಇದು ಅನಿವಾರ್ಯವಾದ ನೋವು. ಈ ಸತ್ಯವು ಈಗ ಹೊರಬರದಿದ್ದರೆ ಭವಿಷ್ಯದಲ್ಲಿ ನೀವು ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕುತ್ತೀರಿ. ಆದ್ದರಿಂದ ಈ ಕ್ಷಣದಲ್ಲಿ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಚಿಂತಿಸಬೇಡಿ. ಶನಿದೇವನೇ ಅವರಿಗೆ ತಕ್ಕ ಪಾಠ ಕಲಿಸಲಿದ್ದಾನೆ. ನೀವು ಕೇವಲ ಮೌನವಾಗಿ ಅವರಿಂದ ದೂರವಿರುವುದು ನಿಮ್ಮನ್ನು ರಕ್ಷಿಸುತ್ತದೆ. ವೃತ್ತಿ ವಿಷಯದಲ್ಲಿ ನೀವು ಅತ್ಯಂತ ಪ್ರಾಮಾಣಿಕರಾಗಿರುತ್ತೀರಿ. ಆದರೆ ಹಲವಾರು ಬಾರಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿಲ್ಲದಿರಬಹುದು. ಆದಾಗ್ಯೂ ಈ 4 ದಿನಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಯನ್ನು ನೀವು ಗಮನಿಸುತ್ತೀರಿ. ನೀವು ಬಯಸಿದ್ದನ್ನು ದೇವರು ನೀಡದಿದ್ದರೂ ನಿಮಗೆ ನಿಜವಾಗಿಯೂ ಏನು ಬೇಕೋ ಅದನ್ನು ದೇವರು ನಿಮ್ಮ ಮುಂದೆ ತರುತ್ತಾನೆ. ನಿಮ್ಮ ಭಾವನೆಗಳು ಅತೀವ ಬಲವಾಗಿರುತ್ತವೆ. ಅನುಕೂಲಕರ ಗ್ರಹಗಳ ಪ್ರಭಾವದಿಂದ ಅಪಾರ ಸಂಪತ್ತು ನಿಮ್ಮನ್ನು ಅರಸಿ ಬರಲಿದೆ. ನಿಮ್ಮ ಸ್ವಂತ ಶಕ್ತಿಯ ಮೇಲೆ ನಿಲ್ಲಲು ಇದು ಅತ್ಯಂತ ಪ್ರಶಸ್ತ ಸಮಯ. ಕಳೆದ ದಿನಗಳಲ್ಲಿ ನೀವು ಎದುರಿಸಿದ ಆರ್ಥಿಕ ಸಂಕಷ್ಟಗಳು, ಸಾಲದ ಹೊರೆ ಮತ್ತು ಅನುಭವಿಸಿದ ನಷ್ಟಗಳು ಹಂತಹಂತವಾಗಿ ನಿವಾರಣೆಯಾಗಲಿವೆ. ಹಿಂದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವು ಮತ್ತು ಅಪಮಾನಕ್ಕೆ ದೇವರು ಈಗ ಬಲವಾದ ಉತ್ತರ ನೀಡಲಿದ್ದಾನೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಗಮನಾರ್ಹವಾಗಿ ಸುಧಾರಿಸಲಿದೆ ಮತ್ತು ಸ್ಥಿರವಾದ ಭವಿಷ್ಯಕ್ಕೆ ಭದ್ರವಾದ ಬುನಾಯಿಯನ್ನು ಹಾಕಲಾಗುವುದು. ನೀವು ಕೈಗೊಳ್ಳುವ ಪ್ರತಿಯೊಂದು ನೂತನ ಕಾರ್ಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವು ನಿರೀಕ್ಷೆಗಿಂತ ಹೆಚ್ಚಾಗಿ ಲಭಿಸಲಿದೆ. ನಿಮ್ಮಲ್ಲಿ ಅಡಗಿರುವ 10 ಸದ್ಗುಣಗಳು ನಿಮ್ಮನ್ನು ಇತರರಿಗಿಂತ ವಿಶಿಷ್ಟವಾಗಿ ಎದ್ದು ಕಾಣುವಂತೆ ಮಾಡುತ್ತವೆ.
ನೀವು ದೈಹಿಕವಾಗಿ ಆಕರ್ಷಕವಾಗಿದ್ದೀರಿ ಮತ್ತು ಉತ್ತಮ ಮನೋಭಾವವನ್ನು ಹೊಂದಿದ್ದೀರಿ. ಕಲ್ಮಶವಿಲ್ಲದ ನಿರ್ಮಲ ಮನಸ್ಸು ನಿಮ್ಮದಾಗಿದೆ. ಎಲ್ಲರೊಂದಿಗೆ ಅತೀವ ಪ್ರೀತಿಯಿಂದ ಸಂಭಾಷಿಸುವುದು ನಿಮ್ಮ ಗುಣ. ನಿಮ್ಮ ಸವಿನುಡಿಗಳು ನಿಜವೋ ಅಥವಾ ಸುಳ್ಳೋ ಎಂದು ಪರಕೀಯರು ಸಂಶಯಿಸಬಹುದು, ಆದರೆ ಅದು ನಿಮ್ಮ ನೈಜ ಸ್ವಭಾವ. ನಿಮ್ಮ ಅಭಿಪ್ರಾಯಗಳನ್ನು ನೀವು ಯಾವುದೇ ಮುಲಾಜಿಲ್ಲದೆ ನಿರ್ಭಯವಾಗಿ ವ್ಯಕ್ತಪಡಿಸುತ್ತೀರಿ. ಎದುರಿಗಿರುವ ವ್ಯಕ್ತಿ ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ತಪ್ಪು ಮಾಡಿದರೆ ಅದನ್ನು ನೇರವಾಗಿ ಹೇಳಲು ನೀವು ಹಿಂಜರಿಯುವುದಿಲ್ಲ. ಇದೇ ನಿಮ್ಮ ನೀತಿ ಮತ್ತು ಶೈಲಿ. ಈ ಕಾರಣದಿಂದಾಗಿ ಕೆಲವು ಜನರಿಗೆ ನಿಮ್ಮ ನೇರ ನಡೆನುಡಿ ಇಷ್ಟವಾಗದಿರಬಹುದು. ಇದರಿಂದಾಗಿ ನಿಮ್ಮ ಶತ್ರುಗಳ ಸಂಖ್ಯೆಯು ನಿಮಗೆ ತಿಳಿಯದಂತೆಯೇ ವೃದ್ಧಿಯಾಗುತ್ತಿದೆ. ಯಾವಾಗಲೂ ಸತ್ಯದ ಪರ ನಿಲ್ಲುವುದು ನಿಮ್ಮ ಗುರಿ. ಯಾರನ್ನೂ ವಂಚಿಸುವ ಕ್ರೂರ ಉದ್ದೇಶ ನಿಮ್ಮಲ್ಲಿ ಎಂದಿಗೂ ಇರುವುದಿಲ್ಲ. ಆದರೆ ಲೋಕದ ಕುಟಿಲತೆ ಎಂತಹದ್ದು ಎಂಬುದು ನಿಮಗೆ ತಿಳಿದಿದೆಯೇ? ನೀವು ಯಾರನ್ನು ನಿಮ್ಮ ಪ್ರಾಣವೆಂದು ಭಾವಿಸುತ್ತೀರೋ, ಅವರು ನನ್ನವರು ಎಂದು ನಂಬಿ ಹೃದಯದಲ್ಲಿ ಪೂಜಿಸುತ್ತೀರೋ, ಅವರೇ ನಿಮ್ಮನ್ನು ನಾನಾ ವಿಧಗಳಲ್ಲಿ ವಂಚಿಸಿರುತ್ತಾರೆ. ಈ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ನೀವು ಹತಾಶರಾದ ಅನೇಕ ಸನ್ನಿವೇಶಗಳಿವೆ. ಅತೀವ ಸೂಕ್ಷ್ಮ ಮನಸ್ಸಿನವರಾದ ನೀವು ಇತರರ ಕಷ್ಟಗಳಲ್ಲಿ ಭಾಗಿಯಾಗಲು ಹೋಗಿ ಮೋಸ ಹೋಗಿರುತ್ತೀರಿ. ಆದರೆ ಇವೆಲ್ಲವನ್ನೂ ಬದಿಗಿರಿಸಿ, ಎಲ್ಲರೂ ನನ್ನವರೇ, ನಾನು ಯಾರನ್ನೂ ದ್ವೇಷಿಸಬಾರದು ಎಂಬ ಸದಾಶಯ ನಿಮ್ಮಲ್ಲಿ ಮೂಡುತ್ತದೆ. ಇದೇ ನಿಮ್ಮ ಉನ್ನತ ಸಂಸ್ಕೃತಿ. ಪರಮಾತ್ಮನು ನಿಮ್ಮನ್ನು ಸದಾ ರಕ್ಷಿಸುತ್ತಿದ್ದಾನೆ. ನಿಮ್ಮ ಒಳ್ಳೆಯತನಕ್ಕಾಗಿ ದೇವರು ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾನೆ. ನಿಮ್ಮ ಸತ್ಕರ್ಮಗಳ ಫಲವು ಈಗ ನಿಮಗೆ ಲಭಿಸುವ ಸಮಯ ಬಂದಿದೆ. ಇವು ಕೇವಲ ಸಮಾಧಾನದ ನುಡಿಗಳಲ್ಲ. ಈ 4 ದಿನಗಳಲ್ಲಿ ದೇವರು ನಿಮಗೆ ಅಚಲವಾದ ಧೈರ್ಯವನ್ನು ನೀಡಲಿದ್ದಾನೆ. ಕುಟುಂಬದ ಸಡಿಲಗೊಂಡ ಸಂಬಂಧಗಳನ್ನು ದೇವರು ಮತ್ತೆ ಗಟ್ಟಿಗೊಳಿಸಲಿದ್ದಾನೆ. ಕಾಲವು ಯಾವುದನ್ನೂ ಮರೆತಿಲ್ಲ. ಸೂರ್ಯಚಂದ್ರರು ಮತ್ತು ಪಂಚಭೂತಗಳು ನಮ್ಮ ಪ್ರತಿಯೊಂದು ನಡೆಯನ್ನು ಗಮನಿಸುತ್ತಿವೆ. ಅದೃಷ್ಟವು ಈಗ ನಿಮ್ಮ ಕಡೆಗಿದೆ. ಜೀವನದಲ್ಲಿ ಅನೇಕ ಅಮೂಲ್ಯ ಕ್ಷಣಗಳನ್ನು ಮತ್ತು ವಸ್ತುಗಳನ್ನು ನೀವು ಕಳೆದುಕೊಂಡಿರಬಹುದು. ಒಬ್ಬಂಟಿಯಾಗಿ ಬದುಕಿದ ದಿನಗಳ ನೆನಪು ನಿಮ್ಮನ್ನು ಕಾಡಬಹುದು. ಆತ್ಮೀಯರೇ ನಿಮ್ಮನ್ನು ಮೋಸಗೊಳಿಸುತ್ತಿದ್ದಾರೆ ಎಂಬುದು ತಿಳಿದಾಗ ನೀವು ಖಿನ್ನತೆಗೆ ಜಾರಿದ್ದೀರಿ. ಆದರೆ ಅವರೊಂದಿಗೆ ಮತ್ತೆ ಮಾತನಾಡದಿದ್ದರೆ ಅಥವಾ ಸಂಬಂಧ ಮುಂದುವರಿಸದಿದ್ದರೆ ಜೀವನವೇ ಸ್ಥಗಿತಗೊಳ್ಳುತ್ತದೆ ಎಂಬ ಅನಿವಾರ್ಯತೆಯಲ್ಲಿ ನೀವು ಕೆಲವೊಮ್ಮೆ ನಟನೆಯಿಂದಲೇ ಸಂಬಂಧಗಳನ್ನು ಉಳಿಸಿಕೊಂಡಿದ್ದೀರಿ. ಯಾರಿಗೂ ನೋವು ನೀಡಬಾರದು ಎಂಬ ನಿಮ್ಮ ಕಾಳಜಿಯು ಶ್ಲಾಘನೀಯ. ಆದರೆ ನಿಮ್ಮ ಸಂತೋಷವನ್ನು ಸಹಿಸದ ಕೆಲವು ಮನಸ್ಸುಗಳು ನಿಮ್ಮನ್ನು ಹೇಗೆ ನಾಶ ಮಾಡಬಹುದು ಎಂದು ಸಂಚು ರೂಪಿಸುತ್ತಿರಬಹುದು. ಅವರು ಹೊರಗೆ ಪ್ರೀತಿ ತೋರಿಸುತ್ತಾ ಒಳಗೊಳಗೆ ಅಸೂಯೆಯಿಂದ ಅಳುತ್ತಿರಬಹುದು. ಆದರೆ ನಿಮ್ಮ ಶತ್ರುಗಳು ಕೂಡ ನಿಮ್ಮ ವ್ಯಕ್ತಿತ್ವದ ಮುಂದೆ ತಲೆಬಾಗುವ ಕಾಲ ಬರಲಿದೆ. ನಿಮ್ಮ ಜೀವನ ಶೈಲಿ ಮತ್ತು ಶುದ್ಧ ಮನಸ್ಸೇ ದೇವರಿಂದ ನಿಮಗೆ ದೊರೆತವರ. ಈ 4 ದಿನಗಳಲ್ಲಿ ಲಭಿಸುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಭಾಗ್ಯೋದಯವು ಖಂಡಿತವಾಗಿಯೂ ಸಂಭವಿಸಲಿದೆ. ವೃತ್ತಿಬದುಕು ಅಥವಾ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿಯು ಸುಧಾರಿಸಲಿದೆ. ನಿಮ್ಮ ಬದುಕು ನೀವು ಅಂದುಕೊಂಡಂತೆ ನಡೆದಿರಲಿಕ್ಕಿಲ್ಲ, ಆದರೆ ಈಗ ದೇವರು ನಾನಾ ರೂಪದಲ್ಲಿ ಅವಕಾಶಗಳನ್ನು ನೀಡಲಿದ್ದಾನೆ. ಎಸ್ ಹೆಸರಿನ ವ್ಯಕ್ತಿಯಿಂದ ಲಾಭಗಳಾಗುವ ಸಾಧ್ಯತೆ ಇದ್ದರೆ ಪಿ ಹೆಸರಿನ ವ್ಯಕ್ತಿಯ ವಿಷಯದಲ್ಲಿ ಜಾಗರೂಕತೆ ಇರಲಿ. ಅವರ ಸಂಕುಚಿತ ಮನೋಭಾವವು ನಿಮಗೆ ತೊಂದರೆ ನೀಡಬಹುದು. ಯಾರಾದರೂ ಸಲಹೆ ನೀಡಿದರೆ ಅದರ ಹಿಂದಿನ ಮರ್ಮವನ್ನರಿಯಲು ಪ್ರಯತ್ನಿಸಿ. ನಿಮ್ಮ ಕಠಿಣ ಶ್ರಮದ ಸಂಪಾದನೆಯು ಶತ್ರುಗಳಿಗೆ ಅಸೂಯೆ ತರಬಹುದು. ನಿಮ್ಮ ಸೋಮಾರಿತನವಿಲ್ಲದ ದುಡಿಮೆ ಮತ್ತು ಸಮಾಜದಲ್ಲಿನ ನಿಮ್ಮ ಘನತೆಯು ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ದೇವರು ನಿಮ್ಮನ್ನು ಕೈಬಿಡುವುದಿಲ್ಲ. ಕುಟುಂಬದೊಂದಿಗೆ ನೀವು ಕಳೆಯುವ ಸುಖಮಯ ಸಮಯವು ನಿಮಗೆ ಹೊಸ ಚೈತನ್ಯ ನೀಡಲಿದೆ. ಆದುದರಿಂದ ಈ ಸಮಯದಲ್ಲಿ ಪರಮಾತ್ಮನ ಆರಾಧನೆಯಲ್ಲಿ ತೊಡಗಿಸಿಕೊಳ್ಳಿ. ಶಿವಾಲಯಕ್ಕೆ ಭೇಟಿ ನೀಡಿ ಕುಟುಂಬದವರ ಹೆಸರಿನಲ್ಲಿ ಅಭಿಷೇಕ ಮಾಡಿಸಿ. ಶಿವನ ದರ್ಶನವು ನಿಮ್ಮ ಸಮಸ್ತ ಆರೋಗ್ಯ ಸಮಸ್ಯೆಗಳನ್ನು ಮತ್ತು ಗೃಹಕಲಹಗಳನ್ನು ನಿವಾರಿಸುತ್ತದೆ. ಈ 4 ದಿನಗಳಲ್ಲಿ ನೀವು ಅನುಭವಿಸುವ ಬದಲಾವಣೆಗಳು ನಿಮಗೆ ಅಜ್ಞಾತ ಆನಂದವನ್ನು ನೀಡಲಿವೆ. ಸ್ಥಗಿತಗೊಂಡ ಯೋಜನೆಗಳು ಮತ್ತೆ ಚಾಲನೆ ಪಡೆಯಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ವೃದ್ಧಿಯಾಗಲಿವೆ. ನೀವು ಎಂದೂ ಕೇಳಿರದ ಶುಭ ಸುದ್ದಿಯೊಂದು ನಿಮ್ಮನ್ನು ತಲುಪಲಿದೆ. ಬಡತನ ಮತ್ತು ದುರದೃಷ್ಟದಿಂದ ಹೊರಬರಲು ದೇವರು ನಿಮಗೆ ದಾರಿ ಮಾಡಿಕೊಡಲಿದ್ದಾನೆ. ಆತುರದ ನಿರ್ಧಾರಗಳನ್ನು ಕೈಗೊಳ್ಳದೆ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಿ. ಕೆಲವೊಮ್ಮೆ ಅತಿಯಾದ ನಂಬಿಕೆ ಅಥವಾ ಪ್ರೀತಿಯಿಂದ ನೀವು ಸಮಸ್ಯೆಗಳಲ್ಲಿ ಸಿಲುಕಿಕೊಳ್ಳಬಹುದು. ಅದರ ಬಗ್ಗೆ ಎಚ್ಚರಿಕೆ ಇರಲಿ. ಇತರರ ಪ್ರಲೋಭನೆಗೆ ಬಲಿಯಾಗಬೇಡಿ. ನಿಮ್ಮ ಮನಸ್ಸಾಕ್ಷಿಯು ಸ್ಪಷ್ಟವಾಗಿದ್ದರೂ ಪ್ರಪಂಚವು ನಿಮ್ಮಂತೆಯೇ ಇದೆ ಎಂದು ಭಾವಿಸುವುದು ತಪ್ಪು. ಶತ್ರುಗಳು ನಿಮ್ಮನ್ನು ದಾರಿ ತಪ್ಪಿಸಲು ಯತ್ನಿಸಬಹುದು. ಜಾಗರೂಕರಾಗಿರಿ. ನಿಮ್ಮ ಜೀವನ ಸಂಗಾತಿಯ ಸಲಹೆಗಳು ಈ ಸಮಯದಲ್ಲಿ ಅತ್ಯಂತ ಉಪಯುಕ್ತವಾಗಲಿವೆ. ಹಿರಿಯರ ಮತ್ತು ಪೋಷಕರ ಆಶೀರ್ವಾದವನ್ನು ಮರೆಯದೆ ಪಡೆಯಿರಿ. ಪ್ರೇಮದ ವಿಷಯದಲ್ಲಿ ಹಳೆಯ ವಿರಸಗಳು ದೂರವಾಗಿ ಸಂಬಂಧವು ಗಟ್ಟಿಯಾಗಲಿದೆ. ಹೊಸ ಪ್ರೇಮ ಅಥವಾ ಕಳೆದುಹೋದ ಸಂಬಂಧವು ಮತ್ತೆ ಚಿಗುರಲಿದೆ. ನಿಮ್ಮ ಆರ್ಥಿಕ ಪ್ರಗತಿಯನ್ನು ಕಂಡು ಅನೇಕರು ನಿಮ್ಮ ಬಳಿ ಸಲಹೆಗಾಗಿ ಬರಬಹುದು. 100 ಪಟ್ಟು ಉತ್ತಮ ಫಲಿತಾಂಶಗಳನ್ನು ನೀಡಲು ದೇವರು ನಿಮಗೆ ಹಸಿರು ನಿಶಾನೆ ತೋರಿಸಿದ್ದಾನೆ. ನಿಮ್ಮ ಒಳ್ಳೆಯತನವೇ ನಿಮಗೆ ಶ್ರೀರಕ್ಷೆ.
ಇತರರ ಮೇಲೆ ಅವಲಂಬಿತರಾಗುವ ದಿನಗಳು ಕಳೆದಿವೆ. ಏಕಾಗ್ರತೆಯಿಂದ ನಿಮ್ಮ ಕೆಲಸವನ್ನು ನಿರ್ವಹಿಸಿ ಯಶಸ್ವಿಯಾಗಿ. ಅರ್ಧಕ್ಕೆ ನಿಂತ ಕೆಲಸಗಳಲ್ಲಿ ಕನಿಷ್ಠ ಲಾಭವನ್ನಾದರೂ ನೀವು ಕಾಣಲಿದ್ದೀರಿ. ಮದುವೆ, ಪ್ರೀತಿ ಮತ್ತು ಉದ್ಯಮದ ವಿಷಯಗಳಲ್ಲಿ ಶುಭವಾರ್ತೆಗಳು ಮೇಳೈಸಲಿವೆ. ಯೋಜಿತ ಕಾರ್ಯಗಳು ಸುಸೂತ್ರವಾಗಿ ನೆರವೇರಲಿವೆ. ಆದಾಯದ ಮೂಲಗಳು ಹೆಚ್ಚಾಗಲಿವೆ. ಮಕ್ಕಳ ಪ್ರಗತಿಯು ಪೋಷಕರಿಗೆ ಹೆಮ್ಮೆ ತರಲಿದೆ. ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಗೌರವ ಲಭಿಸಲಿದೆ. ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ದೊರೆಯಲಿದೆ. ಹೊಸ ಒಪ್ಪಂದಗಳು ನಿಮ್ಮ ಉದ್ಯಮವನ್ನು ವಿಸ್ತರಿಸಲಿವೆ. ಕುಟುಂಬದಲ್ಲಿ ಹಬ್ಬದ ಸಡಗರ ಮೂಡಲಿದೆ. ಉದ್ಯೋಗಿಗಳಿಗೆ ವೇತನ ಏರಿಕೆ ಅಥವಾ ಪದೋನ್ನತಿಯ ಸುದ್ದಿ ಕಾದಿದೆ. ನಿರುದ್ಯೋಗಿ ಯುವಕ-ಯುವತಿಯರಿಗೆ ಸ್ಥಿರವಾದ ಉದ್ಯೋಗ ಲಭಿಸಲಿದೆ. ಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡಿ. ಹನುಮಾನ್ ಚಾಲೀಸಾ ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸುವುದು ನಿಮ್ಮ ರಾಶಿಗೆ ಶ್ರೇಷ್ಠ. ವಿಶೇಷವಾಗಿ ಎಸ್ ಮತ್ತು ಪಿ ಹೆಸರಿನ ವ್ಯಕ್ತಿಗಳ ಪ್ರಭಾವದ ಬಗ್ಗೆ ಗಮನವಿರಲಿ. ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ನಿರೀಕ್ಷಿತ ಫಲಿತಾಂಶಗಳನ್ನು ತರಲಿವೆ ಎಂದು ನಾನು ಭಾವಿಸುತ್ತೇನೆ. ಮಿಥುನ ರಾಶಿಯವರಿಗೆ ಸಕಲ ಶ್ರೇಯಸ್ಸು ಉಂಟಾಗಲಿ ಎಂದು ಆಶಿಸುತ್ತಾ ಮತ್ತೊಂದು ಲೇಖನದಲ್ಲಿ ಭೇಟಿಯಾಗೋಣ.